ವರ್ಸಸ್ ಯಾಕೆ ಮಾತ್ಗೂ ಬುಟ್ಟೋಗ ಮಾತಾಡಿರಿ. ಈಗ ಏನಾಗಿದ್ದತ್ತು ಅಂತನಾರು ಹೇಳಿ. ಹೋಗ್ಲಿ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವೇ? ಸಾವಿರ ಜನ ಶತ್ರುಗಳು ಬಂದ್ರು ನೀವ್ ನನ್ನ ಕಾಪಾಡ್ತೀರಾ ಅನ್ನೋ ನಂಬಿಕೆ ನನ್ಗಿದೆ. ಆದ್ರೆ ನಿಮ್ ಜೊತೆಲಿರೋರು ಒಬ್ರು ನನ್ ವಿರುದ್ಧವಾಗಿ ಬಂದ್ರು ನೀವ್ ನನ್ನ ಕಾಪಾಡ್ತೀರಾ ಅನ್ನೋ ನಂಬಿಕೆ ನನ್ಗಿಲ್ಲ. ಯಾಕೆ ಹಿಂಗ್ ಮಾತಾಡಿರಿ? ಈಗ ನಾನು ಏನ್ ಮಾಡ್ಬೇಕು ಹೇಳಿ? ನನ್ನ ನೀವು ಕಾಪಾಡ್ತೀರಾ ಅನ್ನೋ ನಂಬಿಕೆ ನನಗ್ ಬರ್ಬೇಕು. ಆಗ ನಾನಾಗೆ ನಿಮ್ ಪ್ರೀತಿನ ಒಪ್ಕೋತೀನಿ. ನೀವ್ ಏನ್ ಹೇಳ್ತಾ ಇದ್ದೀರಾ ಅನ್ನೋದು ನನ್ಗೆ ದಿಟ್ವಾಗ್ಲೂ ಅರ್ಥ ಆಯ್ತಲ್ಲ ಐಸು ಮೇಡಮ್ ಅವರೇ. ಓಕೆ, ನಾನ್ ನಿಮಗ್ ಅರ್ಥ ಆಗೋ ಹಾಗೆ ಹೇಳ್ತೀನಿ. ಒಂದ್ ಹುಡುಗ ಒಂದ್ ಹುಡುಗಿಗೋಸ್ಕರ 100 ದಿನ ಅವಳ ಹಿಂದೆ ಸುತ್ತಿ ಅವಳಿಗೆ ಲವ್ ಲೆಟರ್ ಕೊಟ್ಟು ಗಿಫ್ಟ್ ಕೊಟ್ಟು ಅವ್ರ ಮನೆಯವ್ರನ್ನ ಒಪ್ಸಿ ಇಲ್ಲ ಅವ್ರ ಮನೆಯವ್ರ ವಿರುದ್ಧವಾಗಿ ನಿಂತು ಮದ್ವೆ ಆಗ್ತಾನೆ. ಹುಡುಗಿನೂ ಅಷ್ಟೇ, ಅವಳ ಮನೆಯವ್ರ ವಿರುದ್ಧವಾಗಿದ್ರು ಅವಳನ್ನ ದ್ವೇಷ ಮಾಡ್ತಾರೆ ಅನ್ನೋದು ಗೊತ್ತಿದ್ರು ಮದ್ವೆ ಆಗ್ತಾಳೆ. ಅದ್ ಯಾವ ಕಾರಣಕ್ಕೆ ಅನ್ನೋದು ಗೊತ್ತಾ? ಏಟೇ ಕಷ್ಟ ಆದ್ರೂ ಹುಡುಗ ಜೊತೆನಾಗೆ ಇರ್ತಾನೆ ಅನ್ನೋ ನಂಬಿಕೆಗೆ ಐಸು ಮೇಡಮ್ ಅವರೇ. ಅದೇ ರೀತಿ ನನಗೂ ನಂಬಿಕೆ ಬರ್ಬೇಕು. ಆಗ ನಿಮ್ಮನ್ನ ಒಪ್ಕೊಂಡು ಧೈರ್ಯವಾಗಿ ನಿಮ್ ಜೊತೆಲಿ ಇರ್ತೀನಿ. ಹೇಗೂ ಹೊರಗಿನ ಪ್ರಪಂಚಕ್ಕೆ ನಾವಿಬ್ರು ಗಂಡ ಹೆಂಡತಿ ತಾನೆ, ಹಾಗೆ ಇರೋಣ. ಆದ್ರೆ ಅದಕ್ಕೂ ಮುಖ್ಯವಾಗಿ ನನಗೆ ನನ್ನ ಪ್ರೀತಿಸೋ ಪ್ರೇಮಿ ಬೇಕು. ಅಯ್ಯೋ, ಇದೊಳ್ಳೆ ಸರಿ ಹೋಯ್ತು ಐಸು ಮೇಡಮ್ ಅವರೇ. ನೀವೊಳ್ಳೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ಬಿಟ್ರೆ ನಾನೇನ್ ಮಾಡ್ಬೇಕು ಹೇಳಿ? ಹೋಗ್ಲಿ, ಈಗ ನಾನು ಏನ್ ಮಾಡ್ಬೇಕು ಅಂತ ನಾರು ಹೇಳಿ. ಮೊದ್ಲು ನೀವ್ ನನ್ನ ಅರ್ಧ ದಾರಿನಲ್ಲಿ ಬಿಡಲ್ಲ ಅನ್ನೋದನ್ನ ಪ್ರೂವ್ ಮಾಡಿ. ಅಯ್ಯೋ, ಇವಾಗ ಇಳ್ಸಿವ್ನಿ ಆಟೆಯ ಸೀದಾ ಅಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಮೇಡಮ್ ಅವರೇ. ನಾನ್ ಹೇಳ್ತಿರೋದು ಇವತ್ತಿನ ವಿಷಯ ಅಲ್ಲ, ಲೈಫ್ ಅನ್ನೋ ಜರ್ನಿನಲ್ಲಿ ಮಿಸ್ಟರ್ ರಂಗೇಗೌಡ್ರೆ. ಜೀವನ ಪೂರ್ತಿ ನೀವ್ ನನ್ ಜೊತೆ ಇರ್ತೀರಾ ಅನ್ನೋ ನಂಬಿಕೆ ನನಗ್ ಬರ್ಬೇಕು. ಆಗ ನಾನು ಒಪ್ಕೋತೀನಿ. ಇವಾಗ ನಾನು ನಿಮ್ಗೆ ಹೆಂಗ್ ಅರ್ಥ ಮಾಡಿಸ್ಬೇಕು ಹೇಳಿ? ಗೊತ್ತಿಲ್ದಿರೋ ಹುಡುಗ ಒಬ್ಬ ಹುಡುಗಿ ಪ್ರಪೋಸ್ ಮಾಡಿ ನಂಬಿಸ್ತಾನೆ ಅಂದ್ರೆ ಮದ್ವೆ ಆಗಿರೋ ಹೆಂಡತಿ ನಂಬಿಸೋದ್ ಕಷ್ಟನಾ ಹೇಳಿ? ಅಂದ್ರೆ ನಾನು ಈಗಿನ ಕಾಲದ ಹುಡುಗರ ತರ ನಿಮ್ ಹಿಂದೆ ಸುತ್ತಿ ಪಿರುತಿ ಮಾಡ್ತೀನಿ, ನಿಮ್ಗೆ ಏಟೇ ಕಷ್ಟ ಬಂದ್ರು ಕಾಪಾಡ್ತೀನಿ ಅನ್ನೋದನ್ನ ತೋರ್ಸ್ಕೊಡ್ಬೇಕಲ್ವೇ? ಹೌದು. ಫಸ್ಟ್ ಟೈಮ್ ಹುಡುಗಿನ್ ನೋಡಿ ಲವ್ ಮಾಡೋದಕ್ ಶುರು ಮಾಡಿ ಅವ್ಳ ಪ್ರೀತಿನ ಗೆಲ್ತಾರಲ್ಲ, ಹಾಗೆ ನೀವ್ ನನ್ ಪ್ರೀತಿನ ಗೆಲ್ಬೇಕು. ಆದ್ರೆ ನೀವು 10 ಹಳ್ಳಿಗೆ ನ್ಯಾಯ ಹೇಳೋ ಗೌಡ್ರು, ನಿಮ್ ಗತ್ತೆ ಬೇರೆ. ಹಾಗಿರುವಾಗ ಇದೆಲ್ಲ ನಿಮ್ ಕೈಲಿ ಆಗೋದಿಲ್ಲ ಅಂತ ಅನ್ಸುತ್ತೆ. ಇದೇನ್ ಹಿಂಗನ್ಬಿಟ್ರಿ? ನಮ್ಮಿಂದ ಆಗಕ್ಕಿಲ್ಲ ಅನ್ನೋ ಸಾಧನೆನೇ ಇಲ್ಲ. ಜೀವನದಲ್ಲಿ ಯಾವತ್ತೂ ಹುಡುಗಿರಿಂದ ಸುತ್ತಿ ಖಾಲಿ ಪೋಲಿ ಅನ್ಸ್ಕೊಂಡವ್ರೆ ಅಲ್ಲ. ಆದ್ರೆ ನೀವಿವಾಗ ಇಷ್ಟೊಂದು ಹಠ ಮಾಡ್ಕೊಂಡು ಕೂತಿದ್ದೀರಾ ಅನ್ಮೇಕೆ ನಾವ್ ಅದನ್ನ ಮಾಡ್ಲೇಬೇಕು. ಇರ್ಲಿ, ನಮ್ ಜೀವನದಾಗೂ ಇದು ಒಂದ್ ಹಾಗೇ ಬಿಡ್ಲಿ. ಸರಿ ಆಯ್ತು ಮೇಡಮ್ ಅವ್ರೆ, ನೀವ್ ಹೇಳ್ದಂಗೆ ಇವತ್ತೇ ನಮ್ ಪಿರುತಿ ಪರೀಕ್ಷೆ ಶುರು ಆಗ್ಬಿಡ್ಲಿ. ಬನ್ನಿ ಹೋಗುಮ. ಇದ್ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ನನಗೆ ಅಪ್ಪ ಅಮ್ಮನ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಿದೆ. ಆಟೆ ತಾನೆ, ಈಗಲೇ ಫೋನ್ ಮಾಡ್ಕೊಡ್ತೀನಿ ಬನ್ನಿ. ಬೇಡ, ಅಪ್ಪ ಅಮ್ಮ ಮನೆಗೆ ಬಂದಾಗ ಹಾಗೆಲ್ಲ ಆಗಿರೋದ್ರಿಂದ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ನಾನೊಂದೆರಡು ಸಲ ಅಮ್ಮಂಗೆ ಫೋನ್ ಮಾಡಿದೆ, ಆದ್ರೆ ಅವ್ರು ಮಾತಾಡ್ಲೇ ಇಲ್ಲ. ಇವಾಗ ಅವ್ರಿಗೆ ಫೋನ್ ಮಾಡಿದ್ರೆ ಮಾತಾಡ್ತಾರ?
ನೀವ್ ನನ್ನ ಆಸೆನ ಪೂರೈಸಿದ್ರೆ ನನ್ ಮೊದಲನೇ ಪರೀಕ್ಷೆಯಲ್ಲಿ ನೀವು ಪಾಸ್ ಆದ ಹಾಗೆ. ವಾ, ನೀವು ಹಂಗ್ ಬರ್ತಾ ಇದ್ದೀರಾ? ಅಯ್ಯೋ, ಬರೀ ಫೋನ್ನಾಗ ಮಾತಾಡೋದು ಯಾಕೆ? ಎದುರಿಗೆ ಕರ್ಕೊಂಡೋಗಿ ನಿಲ್ಲಿಸ್ತೀನಿ, ಹತ್ತಿ ನಮ್ ರಥವ. ರುಕ್ಮಿಣಿ ಹೊರಡೋಣವಾ? ಅಕ್ಕ, ಬಾಬನ್ ಜೊತೆ ನೀನು ಹೊರಟ್ಬಿಟ್ಟ. ನೀವಿಬ್ರು ಹಿಂಗೆ ದಿಢೀರಂತ ಹೊರಟ್ಬಿಟ್ರೆ ಮನೇನ ಯಾರು ನೋಡ್ಕೊಂತಾರೆ? 3 ಕೀ ಇದೆ, ಒಂದ್ ನಾವ್ ಇಟ್ಕೊಂಡಿದೀವಿ, ಇನ್ 2 ಕಿನ ಇನ್ನಿಬ್ರ ಹತ್ರ ಇಟ್ಕೊಳ್ಳಿ, ಆಯ್ತಾ? ಪರಿಮಳ, ನೀನು ಮನೆಯಲ್ಲೇ ಇರು, ನಾವು ಹೋಗಿ ಬಂದ್ಬಿಡ್ತೀವಿ. ಹಾ, ನನಗೆ ಯಾವ ಕರ್ಮ, ನನಗೆ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಅಜ್ಜಿ, ನೀವಾ? ಯಾಕೆ ಬಂದ್ರಿ? ನನ್ನ ಮಗನ ಮನೆಗೆ ನಾನ್ ಬಂದ್ರೆ ಯಾಕೆ ಬಂದ್ರಿ ಅಂತ ಕೇಳ್ತೀಯ? ಬಾಯ್ ತಪ್ಪ ಬಂದ್ಬಿಟ್ಟೆ ಅಜ್ಜಿ. ಯಾವಾಗ ಬಂದ್ರಿ ಅಂತ ಕೇಳಕ್ ಹೋಗಿದ್ದು. ಕಾಣುತ್ತಾ ಇಲ್ವೇನೋ ಬಂದು ನಿಂತ್ಕೊಂಡಿರೋದು? ಎಲ್ಲಿ ಸರಿ ಬಿಡು. ಯಾಕೋ ನಾನು ಬಂದಿದ್ದಕ್ಕೆ ನಿನ್ ಮುಖದಲ್ಲಿ ಒಂದ್ ಸ್ವಲ್ಪನೂ ಸಂತೋಷ ಅನ್ನೋದು ಕಾಣಿಸ್ತಾನೆ ಇಲ್ವಲ್ಲೋ? ಅಯ್ಯೋ, ಹಾಗೇನಿಲ್ಲಮ್ಮ. ನೀನು ದಿಢೀರಂತ ಬಂದ್ಬಿಟ್ಟಿಯಲ್ಲ, ಅದಕ್ಕೆ ಸ್ವಲ್ಪ ಶಾಕ್ ಆಯ್ತು ಅಷ್ಟೇ. ಆಕ್ಚುಲಿ ನಾನು ಬ್ಲಡ್ ಕ್ಯಾಂಪ್ಗೆ ಅಂತ ಹೊರಟಿದ್ದೆ. ನೀನು ಬರೋ ವಿಚಾರ ಗೊತ್ತಾದ ಮೇಲೆ ಕ್ಯಾನ್ಸಲ್ ಮಾಡ್ಬಿಟ್ಟೆ. ಒಳ್ಳೇದೇ ಆಯ್ತು ಬಿಡು. ಸರಿ, ಏನ್ ರುಕ್ಮಿಣಿ, ಅತ್ತೆ ಬಂದ್ಬಿಟ್ರು, ಇನ್ನು ಅವ್ರು ಸೇವೆ ಮಾಡ್ಬೇಕಲ್ಲ ಅಂತ ಭಯ ಆಯ್ತಾ? ಇಲ್ಲ ಅತ್ತೆ, ನಿಮ್ ಸೇವೆ ಮಾಡೋದು ನನ್ನ ಧರ್ಮ. ಪರಮೇಶಿ, ನೀನ್ ಇವಾಗ ಎಲ್ಲೂ ಹೊರಗೆ ಹೋಗಲ್ವಾ? ಈಗ ಹೊರಟಿದ್ದೆ. ಸದ್ಯ ಎಲ್ಲೂ ಹೊರಗೆ ಹೋಗ್ಬೇಡ, ಮನೇಲೇ ಇರು. ನನ್ನ ಮಡಿ ವಿಚಾರಕ್ಕೆ ಈ ಹೆಂಗಸ್ರಿಗಿಂತ ನೀನೇ ಎಷ್ಟೋ ಉತ್ತಮ. ಸರಿ, ಸ್ನಾನ ಮಾಡ್ದ್ಯಾ? ನೀವು ಬರ್ತೀರಾ ಅಂತ ಗೊತ್ತಾಗಿ ಇವತ್ತು 2 ಸತಿ ಸ್ನಾನ ಮಾಡಿದೀನಿ. ಇದು ಯಾಕೋ ಜಾಸ್ತಿ ಆಯ್ತು. ಅಯ್ಯ ದ್ರಾಬೆ, ತಗೊಳ ಪೆಟ್ಟಿಗೆನ. ದಾರಿ ಬಿಡಮ್ಮ, ದಾರಿ ಬಿಡು. ಅಯ್ಯಯ್ಯಪ್ಪ, ಏನ್ ಸುಸ್ತು, ಏನ್ ಸುಸ್ತು. ಕಾಲು ಶಿವ ಶಿವ ಶಿವ. ಈಗ ಅಪ್ಪ ಶಿವ. ಪರಮೇಶಿ, ಇತ್ತಗೋ, ಮನೇಲಿ ಎಲ್ಲಾ ಕಡೆ ಚಿಮುಕ್ಸು ನೋಡ. ಆಮೇಲೆ ನಾನು ಮನೆಯಿಂದ ಹೋಗೋವರೆಗೂ ನೀನೆಲ್ಲೂ ಹೋಗ್ಕೂಡ್ದು, ಇಲ್ಲೇ ನನ್ನ ಸೇವೆ ಮಾಡ್ಕೊಂಡಿರ್ಬೇಕು, ತಿಳಿತಾ? ಹಾ. ಅಲ್ಲ, ಅಚ್ಚೆ ಬಂದಿದ್ದಾಳೆ ಅಂತ ಒಬ್ಬರ ಮುಖದಲ್ಲೂ ಸಂತೋಷ ಅನ್ನೋದೇ ಕಾಣ್ತಾ ಇಲ್ವಲ್ಲ? ನಾನು ತುಂಬಾ ಕಟ್ನಿಟ್ಟಾಗಿರ್ತೀನಿ ಅಂತ ಭಯನಾ? ಅಯ್ಯೋ ಇಲ್ಲ ಅಜ್ಜಿ, ನೀವು ಬಂದ್ ಹೋದಾಗಿಂದ ನಾವು ಕಟ್ನಿಟ್ಟಾಗೆ ಇದ್ದೀವಿ. ಎಲ್ಲಿಗೆ ಹೊರಟೆ? ನಿಂತ್ಕೋ. ಸರಿ, ಮದುವೆಗೆ ನನಗೆ ಯಾಕೆ ಹೇಳಲಿಲ್ಲ? ಅಮ್ಮ, ಅದು ಅಲ್ಲ, ಮದುವೆನ ಹುಡುಗನ ಕಡೆಯವರು ಊರಲ್ಲೇ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು.
ಅಲ್ಲಿ ನಿನಗೆ ಮಡಿಗೆಲ್ಲ ತೊಂದರೆ ಆಗಬಹುದು ಅಂತ ಹೇಳಿಲ್ಲ ಅಷ್ಟೇ. ಹಾಗಂತ ಶಾಸ್ತ್ರ ಸಂಪ್ರದಾಯಕ್ಕೆ ಏನು ಅಡ್ಡಿ ಆಗ್ಲಿಲ್ಲಮ್ಮ, ಎಲ್ಲ ಸಂಪ್ರದಾಯಕ್ಕೆ ಅನುಗುಣವಾಗಿ ನಡೀತು. ನಾನು ಮದುವೆಗೆ ಬಂದ್ರೆ ಶಾಸ್ತ್ರದಲ್ಲಿ ಏನಾದ್ರು ತಪ್ಪಾದ್ರೆ ಕಂಡುಹಿಡಿದ್ಬಿಡ್ತೀನಿ ಅಂತ ನನಗೆ ತಿಳಿಸ್ತೇನೆ. ನೀವೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಮದುವೆ ಮುಗಿಸ್ಬಿಟ್ರಾ? ಹೋಗ್ಲಿ ಬಿಡು. ಐಶ್ವರ್ಯ ಎಲ್ಲಿ? ಕರಿ ಅವಳನ್ನ, ನಾನು ಅವಳಿಗೆ ಆಶೀರ್ವಾದ ಮಾಡಬೇಕು. ಅವಳು ಇಲ್ಲೆಲ್ಲಿರ್ತಾಳೆ? ಅವಳು ಗಂಡನ ಮನೆಯಲ್ಲಿದ್ದಾಳೆ. ಗಂಡನ ಮನೆ? ಗಂಡನ ಮನೆಯಲ್ಲಿದ್ದಾಳ? ಅಯ್ಯೋ, ಇದು ಆಷಾಢ ಮಾಸ. ಮದುವೆ ಆದ ನವದಂಪತಿಗಳು ಹಾಗೆ ಒಟ್ಟಿಗೆ ಇರಬಾರ್ದು. ಹಾಗಾಗ್ಲೇ ಆಷಾಢ ಮಾಸ ಮುಗಿಯೋಕ್ ಬಂತು. ಇನ್ನು ಯಾಕೋ ಕರ್ಕೊಂಡ್ಬಂದಿಲ್ಲ? ಹಿರಿಯರು ಶಾಸ್ತ್ರ ಸಂಪ್ರದಾಯ ಅಂತ ಮಾಡಿರೋದು ಯಾತಕ್ಕೆ? ಅಲ್ಲೇ ಬಿಟ್ಟು ಏನು ಮಾಡಬೇಕು ಅಂತ ಇದೆಯೋ? ಈಗ ಅದೆಲ್ಲ ಬೇಡ, ಮೊದಲು ನೋಡಿ ಹೋಗಿ ಕರ್ಕೊಂಡ್ಬಂದ್ಬಿಡೋಣ. ಅಮ್ಮ ಅದು ಇಲ್ಲ ಇದು ಇಲ್ಲ ಕಣ. ಆಷಾಢ ಮಾಸದಲ್ಲಿ ಹಳೆ ಅತ್ತೆ ಹೊಸ ಸೊಸೆ ಇಬ್ರು ಒಂದೇ ಹೊಸದಲ್ಲಿ ಹೋಗೋದು ಬರೋದು ಮಾಡಬಾರ್ದು. ಸರಿ, ಹೋಗಿ ಕರ್ಕೊಂಡ್ಬರೋಣ. ಅಲ್ಲ ಅತ್ತೆ, ಅದು ಸಾಕು ಸುಮ್ಮನೆ ಮನೆ ನನಗೆ ಹೇಳಕ್ ಬರಬೇಡ. ನಾನು 9 ಮಕ್ಕಳನ್ನ ಹೆತ್ತು ಹೊತ್ತು ಅವ್ರಿಗೆ ಮದುವೆಗಳನ್ನೆಲ್ಲ ಮಾಡಿ ಮೊಮ್ಮಕ್ಕಳಿಗೆಲ್ಲ ಮದುವೆ ಮಾಡಿದ್ದೀನಿ. ನೀನ್ ನನಗೆ ಬುದ್ಧಿ ಹೇಳ್ಬೇಡ, ನೀನ್ ನಂಗೆ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಹೇಳ್ಬೇಡ. ನಡಿಯ ಹೋಗೋಣ, ನಡಿ. ಚಾಚು ತಪ್ಪದೆ ಆಚಾರ ಮಾಡೋ ಬ್ರಾಹ್ಮಣರ ಮನೆಯಲ್ಲೂ ಇಷ್ಟೊಂದು ಮಡಿ ಇರಲ್ಲ ಅನ್ಸುತ್ತೆ. ಈ ಗೌಡ್ರಲ್ಲಿ ಇದೊಂದು ವಿಚಿತ್ರ ಕೇಸು. ಯಾಕೋ ಯೋಚನೆ ಮಾಡ್ತಾ ನಿಂತ್ಕೊಂಡೆ? ನಡಿಯೋ ಹೊರಡೋಣ. ಹಾಗಲ್ಲಮ್ಮ, ದಿಢೀರಂತ ನಿಂತ್ಕೋ. ನೀನೊಬ್ಳೆ ಈ ಮನೆಗೆ ಕಾಲಿಡ್ಬೇಡ. ನೀನ್ ಬರೋದಾದ್ರೆ ಈ ಮನೆಗೆ ನಿನ್ ಗಂಡನ ಜೊತೆ ಬರ್ಬೇಕು ಅಂತ ಹೇಳಿದ್ದೆ ತಾನೆ? ಮತ್ತೆ ಯಾಕೆ ಬಂದೆ? ಅಳಿಯಂದ್ರ ಜೊತೆ ಜಗಳ ಆಡ್ಕೊಂಡ್ ಬಂದ್ಯಾ? ಅಮ್ಮ, ಅವರು ಅಯ್ಯೋ ದೇವ್ರೆ, ಆತರ ಬಿದ್ದು ಮಾತಾಡೋದು ನಮ್ಮ ಮೈಸೂರು ಮೇಡಮ್ ಅವ್ರು ಒಬ್ರೇ ಅನ್ಕೊಂಡಿದ್ದೆ. ಆದ್ರೆ ಅದು ರಕ್ತದಾಗೆ ಬಂದಿರೋ ಗುಣ ಅಂತ ಇವತ್ತು ಗೊತ್ತಾಯ್ತು ಬಿಡಿ. ಅತ್ಯಮ್ಮವ್ರೆ, ನಾವಿಬ್ರು ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿಲ್ಲ. ನಾವಿಬ್ರು ಈಗ ಸ್ಯಾನೆ ಸಂದಾಗಿದ್ದೀವಿ. ಅವ್ರಿಗೆ ನಿಮ್ಮನ್ನ ನೋಡ್ಬೇಕು ಅನ್ನೋ ಆತರ ಹೆಚ್ಚಾಗಿತ್ತು. ಅದಕ್ಕೆ ನನ್ನ ರಥ ನಿಲ್ಸ್ಬಿಟ್ಟು ಬರೋವರೆಗೂ ಕಾಯ್ದೆ ಓಡ್ ಬಂದ್ರು. ಈಗ ನಿಮ್ ಕೈಲಿ ಹಿಂಗ್ ಸನ್ಮಾನ ಮಾಡಿಸ್ಕೊಂಡು. ಐಶು, ಅಳಿಯಂದ್ರ ಹೇಳಿದೆಲ್ಲ ನಿಜಾನ? ನೀವಿಬ್ರು ಈಗ ನಿಜವಾಗ್ಲೂ ಚೆನ್ನಾಗಿದ್ದೀರಾ? ಹೂಮ, ನಿಜಾನೇ. ಐಶು, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ ಕಣೆ. ನೀನು ಹೇಗಿದ್ಯಾ? ಐಶು, ನನ್ನ ಜನ್ಮ ಈಗ ಸಾರ್ಥಕ ಆಯಿತು. ನೀವಿಬ್ರು ಯಾವಾಗಲೂ ಹೀಗೆ ಸಂತೋಷವಾಗಿರಿ, ಆಯ್ತಾ? ಅಪ್ಪ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ನೀವಿಬ್ರು ಈಗ ಸಂತೋಷವಾಗಿದ್ದೀರಾ ಅನ್ನೋ ಸುದ್ದಿ ಕೇಳಿ ನನಗೆ ಜೀವನದಲ್ಲಿ ಹೊಸ ಉತ್ಸಾಹ ಬಂದಂಗಾಯ್ತು. ಅಮ್ಮ,
ಏನಾಯ್ತಮ್ಮ? ಓಹೋ, ನನ್ನ ಬುದ್ಧಿಗಿಷ್ಟು. ಈ ಸಂತೋಷದಲ್ಲಿ ಅಮ್ಮ ಬಂದಿರೋ ವಿಚಾರ ಹೇಳೋದೇ ಮರ್ತ್ಬಿಟ್ಟೆ. ಐಶು, ನಿಮ್ಮ ಮುದ್ದಿನ ಅಜ್ಜಿ. ಅಳಿಂದ್ರೆ ನಮ್ಮಮ್ಮ ಇದ್ರು. ಅಮ್ಮ ನಮಸ್ಕಾರ. ಆಶೀರ್ವಾದ ಮಾಡಿ. ಐಸು ಮೇಡಮ್ ಅವರೇ ಬನ್ನಿ, ಆಶೀರ್ವಾದ ತಗೊಳ್ಳಿ. ಇಬ್ರು 100 ಕಾಲ ಸುಖವಾಗಿ ಬಾಳಿಪ್ಪ. ಲೋ ಕೃಷ್ಣೇಗೌಡ, ನೀನ್ ನನ್ನ ಮದುವೆ ಕರೀದೇ ಇದ್ದದ್ದು ನೋಡಿ ನಿನ್ನ ಮಗಳನ್ನ ಯಾವ್ದಕ್ಕ ಮಂಗಿ ಕೊಟ್ಟು ಮದುವೆ ಮಾಡ್ತಾ ಇದೀಯಾ. ಅದಕ್ಕೆ ನನ್ನ ಕರೆದಿಲ್ಲ. ಇನ್ ಬಂದ್ರೆ ಇನ್ನೇ ನನ್ನ ಕೈ ಅನ್ನಿಸ್ಕೊಳ್ಬೇಕಾಗುತ್ತೋ ಅಂದ್ಬಿಟ್ಟು ನೀನ್ ನನ್ನ ಕರೀಲೇ ಇಲ್ಲ ಅಂತ ಅನ್ಕೊಂಡಿದ್ದೆ ನೋಡು. ಪರವಾಗಿಲ್ಲ ಕಣೋ ಹುಡುಗ, ದೊಡ್ಡವ್ರಿಗೆ ಮರ್ಯಾದೆ ಚೆನ್ನಾಗಿ ಕೊಡ್ತಾನೆ. ನೋಡಕ್ಕೂ ಅಷ್ಟೇ ಕೂಳಿ ಇದ್ದಕ್ಕಿದ್ದಾನೆ. ಲಕ್ಷಣ ನೋಡೋ, ಒಳ್ಳೆ ಮನ್ಮತ ಇದ್ದಂಗಿದ್ದಾನೆ. ಅಷ್ಟೇ ಅಲ್ಲಮ್ಮ, ಅಳಿಯಂದ್ರ ಗುಣದಲ್ಲೂ ಸಾಕ್ಷಾತ್ ಶ್ರೀರಾಮಚಂದ್ರ ಇದ್ದ ಹಾಗೆ. ಹೂನು, ಅದಕ್ಕೆ ನೋಡು ಆಚಾರ ವಿಚಾರದಲ್ಲಿ ನಿಮಗಿಂತಲೂ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಆಷಾಢ ಮಾಸದಲ್ಲಿ ನಿಮಗ್ ಗೊತ್ತಾಗ್ತಾ ಇದ್ರು ಅವನು ಹೆಂಡತಿ ತಾನಾಗೆ ತವ್ರ ಮನೆಗೆ ಬಿಟ್ಟು ಹೋಗಕ್ ಬಂದಿದ್ದಾನೆ ನೋಡೋ. ಅಯ್ಯೋ ಆಷಾಢನ ನೀನೀಗ ಅವಳು ಕರ್ಕೊಂಡ್ ಬಂದೇ ಇದ್ದಿದ್ರೆ ನಾವೇ ಅಲ್ಲಿ ಬಂದು ನಮ್ಮ ಐಶ್ವರ್ಯನ ಕರ್ಕೊಂಬರೋಣ ಅಂತ ಇದ್ವು. ಆದ್ರೆ ಅಷ್ಟ್ರಲ್ಲಿ ನೀನೇ ಕರ್ಕೊಂಡ್ ಬಂದ್ಬಿಟ್ಟೆ ನೋಡು. ನಮಗಷ್ಟು ದೂರ ಪ್ರಯಾಣ ಮಾಡೋದು ತಪ್ಪು. ಸರಿ ನೀನ್ ಹೊಂಡಪ್ಪ. ಹೊಂಡದ ಅದು ಐಸು ಮೇಡಮ್ ಅವ್ರನ್ನ ಬಿಟ್ಟು ಅದೇಂಗಾಯ್ತದೆ? ನಾನು ಅವ್ರು ಬಿಟ್ಟಿರಕ್ಕಿಲ್ಲ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇದ್ರೆ ತುಂಬಾ ಡೇಂಜರು. ಅದಕ್ಕೆ ಆಷಾಢ ಮಾಸದಲ್ಲಿ ನೀವು ದೂರನೇ ಇರ್ಬೇಕು. ಹೋಗಪ್ಪ, ಹೋಗ್ಬಿಟ್ಟು ಬಾ. ಅಲ್ಲ ಏನಮ್ಮ ನೀನು, ಅಳಿಯಂದ್ರು ಮದುವೆ ಆದ್ಮೇಲೆ ಇದೇ ಮೊದಲನೇ ಸಲ ಮನೆಗೆ ಬರ್ತಾ ಇದ್ದಾರೆ. ಒಂದ್ ಹೊತ್ತು ಊಟ ಮಾಡ್ಕೊಂಡು ಹೋಗದೆ ಇರಕ್ಕಾಗತ್ತಾ? ಆದ್ರೂ ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರು ಹೋಗೇ ಹೋಗ್ತಾರೆ ಅಲ್ವಾ ಅಳಿಯಂದ್ರೆ? ಹ್ಞೂ ಹೌದೌದು, ಹೋಯ್ತೀನಿ. ವಾತಾರನೇ ಲಾಯರ್ ತಕ್ಕ ಹೋದವರು ಇಟ್ಟೊತ್ತಾದ್ರೂ ಬರ್ನಿಲ್ಲ ಅಂದ್ರೆ ಏನ್ ತಿಳ್ಕೊಳ್ಳೋದು? ಅವರಿಬ್ರಲ್ಲಿ ನಿಂತೆಪ್ಪು ಅಂತ ಕಿತ್ತಾಡ್ಕೊಂಡು ದೂರ ಆಗವ್ರೆ ಅಂತ ಅರ್ಥ. ಅಂದ್ರೆ ಇನ್ ಮುಂದಕ್ಕೆ ಅವರಿಬ್ರು ಅಟ್ಟಿಗೆ ಬರಕಿಲ್ಲ ಅಂದಿಯಾ? ಐಶ್ವರ್ಯ ಓದಿರೋ ಹುಡುಗಿ, ಜೊತೆಗೆ ಸ್ವಾಭಿಮಾನಿ. ದಿನ ಈ ಅಟ್ಟಿಲ್ ನಡೀತಿರೋ ರಾದ್ದಾಂತಿಂದಾಗಿ ಅವಳಿಗೆ ಬೆಂಕಿ ಹಚ್ದಂಗಾಗುತ್ತೆ. ಅದ್ರ ಜೊತೆಗೆ ರಂಗೇಗೌಡ ಇವತ್ತು ಅವಳನ್ನ ಲಾಯರ್ ತ ಕರ್ಕೊಂಡು ಹೋಗಿರೋದು ಅದಕ್ಕೆ ತುಪ್ಪ ಸುರಿದಂಗೆ ಆಗತ್ತೆ. ಹಂಗಿರೋವಾಗ ಇನ್ನವಳಿ ಅಟ್ಟಿಗೆ ವಾಪಸ್ ಬಂದಾಳ ಇವಳು? ನೀನ್ ಇವಳದ್ರಾಗೂ ದಿಟ ಅದೇ ಕಣ್ ತಂಗ್ಯವ. ಅಲ್ಲ, ಐಶ್ವರ್ಯನೇ ಅಟ್ಟಿಗೆ ಬರ್ನಿಲ್ಲ ಅಂದ್ಮೇಲೆ ಇನ್ ರಂಗೇಗೌಡ ಬಂದಾನೆ. ಸದ್ಯಕ್ಕಂತೂ ಅವ್ನು ಬರಕಿಲ್ಲ ಬಿಡು. ಒಟ್ನಾಗ ಮನೆಗೆ ಬಂದ್ ಮಾರಿಯ ಊರ್ ಬಿಟ್ಟು ಓಡಿಸುದ್ವಲ್ಲ, ಅಷ್ಟು ಸಾಕ್ಬಿಡು. ಈ ಕಾಂಚನನ್ ಎದುರಾಕೊಂಡಿದ್ಕೆ ಐಶ್ವರ್ಯನ್ಗೆ ಗಂಡನ್ ಬಿಟ್ಟೋಳು ಅನ್ನೋ ಪಟ್ಟ ಬಂದದೆ. ಇನ್ನು ಜೀವನ ಪೂರ್ತಿ
ಅವಳ ನೆಳ್ಳು ಈ ಅಟ್ಟಿ ಕಡೆ ಸುಳಿಯಕ್ಕಿರ ಬಿಡು.